ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೊನೆಯ ಕ್ಷಣಗಳು ವೀಕ್ಷಕರೇ, ಇನ್ನೂ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ, ಇದೇ ನನ್ನ ಕೊನೆಯ ಕ್ಷಣಗಳು ಅಂತ ಗೊತ್ತಾದಾಗ ವಿಮಾನ ಚಲಾಯಿಸುವಂತಹ ಪೈಲಟ್ಗಳ ಸ್ಥಿತಿ ಹೇಗಿರಬಹುದು, ಅವರ ಕೊನೆಯ ಮಾತುಗಳು ಏನಾಗಿರಬಹುದು, ಇದೆಲ್ಲವೂ ಕೂಡ ವಿಮಾನ ದುರಂತದ ಕೊನೆಯಲ್ಲಿ ಪೈಲಟ್ಗಳು ಆಡಿದಂತಹ ಮಾತುಗಳು. It's crashing. Goodbye, everybody. ಇದೇ ಅಹಮದಾಬಾದ್ ದುರಂತದಲ್ಲಿ ಕೂಡ ಪೈಲಟ್ ಮೇಡೆ ಮೇಡೆ ಮೇಡೆ, ನೋ ಪವರ್ ನೋ ಟ್ರಸ್ಟ್, ಗೋಯಿಂಗ್ ಡೌನ್ ಅಂತ ಕಿರ್ಚಾಡಿದ್ರು. ಇದು ಕ್ಯಾಪ್ಟನ್ ಸಮಿಟ್ ಸಬರ್ವಾಲ್ ಅವರ ಕೊನೆಯ ಮಾತುಗಳು. ವೀಕ್ಷಕರೇ, ಕ್ಯಾಪ್ಟನ್ ಸಮಿಟ್ ಸಬರ್ವಾಲ್ ಹಾಗೂ ಕ್ಲೈವ್ ಕುಂದರ್ ಸಾವಿರಾರು ಗಂಟೆಗಳ ಕಾಲ ವಿಮಾನ ಹಾರಿಸಿದ ಅನುಭವ ಇರೋ ಪೈಲಟ್ಗಳು. ಅಷ್ಟಾದರೂ ಹೇಗಾಯ್ತು ಈ ದುರಂತ? ಖಂಡಿತ ಮೇಲ್ನೋಟಕ್ಕೆ ಇಲ್ಲಿ ತಾಂತ್ರಿಕ ಸಮಸ್ಯೆಯೇ ಕಾರಣ ಅನ್ನೋ ಅನುಮಾನ ಇದೆ. ಅದರ ಜೊತೆಗೆ ಬೆಟ್ಟದಷ್ಟು ಸಂಶಯಗಳು ಕೂಡ ಕಾಡ್ತಾ ಇದೆ. ಅಹಮದಾಬಾದ್ ದುರಂತದ ಬೆನ್ನಲ್ಲಿ ಏರ್ ಇಂಡಿಯಾದ ಒಂದೊಂದೇ ವಿಮಾನದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ವಿಮಾನಗಳು ಹಾರಾಟವನ್ನು ಮಾಡದೆ ವಾಪಸ್ ಲ್ಯಾಂಡ್ ಆಗ್ತಿದೆ. ಇದೆಲ್ಲ ಸಿಕ್ಕಾಬಟ್ಟೆ ವಿಚಿತ್ರ ಅನ್ನಿಸ್ತಾ ಇದೆ. ಏರ್ಲೈನ್ಸ್ ಮೇಂಟೆನೆನ್ಸ್ನಲ್ಲಿ ಯಾವುದೋ ಸಮಸ್ಯೆ ಇರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದಹಾಗೆ ಈ ತರಹದ ಯಾವುದೇ ಅಪಘಾತವನ್ನು ತೆಗೆದುಕೊಳ್ಳಿ, ಅದು ವಿಮಾನವೇ ಆಗಿರಲಿ ಅಥವಾ ನೆಲದ ಮೇಲೆ ಓಡಾಡೋ ಕಾರೇ ಆಗಿರಲಿ, ಆಕ್ಸಿಡೆಂಟ್ ಅಂದಾಗ ಎಲ್ಲರೂ ಅದನ್ನು ಪೈಲಟ್ಗಳು ಹಾಗೂ ಡ್ರೈವರ್ಗಳ ತಲೆಗೆ ಕಟ್ಟೋದೇ ಹೆಚ್ಚಾಗ್ಬಿಡುತ್ತೆ. ಆದರೆ ಈ ಸಲ ಅಹಮದಾಬಾದ್ ದುರಂತದಲ್ಲಿ ಅಂತಹ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಇದುವರೆಗೂ ಸರಿಯಾದ ಕಾರಣ ಕೂಡ ಅದಕ್ಕೆ ಸಿಕ್ಕಿರಲಿಲ್ಲ. ಆದರೆ ಅಷ್ಟರಲ್ಲಿ ಅಮೇರಿಕಾದ ಸ್ವಯಂ ಘೋಷಿತ ಏವಿಯೇಟರ್ ತಜ್ಞನೊಬ್ಬ ಇದು ಪೈಲಟ್ನ ಮಿಸ್ಟೇಕ್, ಪೈಲಟ್ ಮಾಡಿದ ಎಡವಟ್ಟಿನಿಂದಲೇ ಈ ದುರಂತ ಸಂಭವಿಸಿದೆ ಅನ್ನೋ ಹಾಗೆ ಮಾತಾಡಿದ್ದಾರೆ. ಅದು ಎಂಥ ಮಿಸ್ಟೇಕ್ ಅಂದರೆ, ಕೋ ಪೈಲಟ್ ಏನೋ ಗೊತ್ತಾಗದೆ ಮಿಸ್ ಆಗಿ ಬಟನ್ ಒತ್ತಿದ್ದಕ್ಕೆ ಈ ಆಕ್ಸಿಡೆಂಟ್ ಆಗಿಬಿಡುತ್ತಂತೆ. ವಿಮಾನ ಅಪಘಾತದ ವಿಡಿಯೋ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ರ್ಯಾಟ್ ಅಂದರೆ ರ್ಯಾಮ್ ಏರ್ ಟರ್ಬೈನನ್ನು ಸಕ್ರಿಯಗೊಳಿಸುವಿಕೆ ಬಗ್ಗೆ ಕ್ಯಾಪ್ಟನ್ ಸ್ಟೀವ್ ಸ್ಕಿಬ್ನರ್ ಮಾತಾಡ್ತಾರೆ. ವಿಮಾನದಲ್ಲಿ ಒಂದು ಫ್ಯಾನ್ ಇರುತ್ತೆ, ಅದು ಪ್ಲೇನ್ ಒಳಗೆ ಇರುತ್ತೆ. ಪ್ಲೇನ್ ಹೈಡ್ರಾಲಿಕ್ಗಳು ವರ್ಕ್ ಆಗೋದಕ್ಕೆ ಬೇರೆಯದ್ದೇ ವಿದ್ಯುತ್ ಸಂಪರ್ಕ ಇರುತ್ತೆ. ಯಾವಾಗ ಅದು ವರ್ಕ್ ಆಗೋದಿಲ್ವೋ ಆಗ ಈ ಫ್ಯಾನ್ಗಳೇನಿದೆ ಇದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ ಮತ್ತು ಗಾಳಿಯಿಂದ ತಿರುಗಿ ಪವರನ್ನು ಜನರೇಟ್ ಮಾಡುತ್ತೆ. ಇದೊಂಥರ ಜನರೇಟರ್ ರೀತಿ ಇಲ್ಲಿ ಕೆಲಸವನ್ನು ಮಾಡುತ್ತೆ. ಈ ಕ್ರ್ಯಾಶ್ಗೂ ಮುಂಚಿನ ವಿಡಿಯೋದಲ್ಲಿ ನೀವು ಗಮನಿಸಿದರೆ ಈ ರ್ಯಾಟ್ ಅನ್ನೋದು ಕಾಣಿಸುತ್ತೆ. ಈ ವಿಡಿಯೋವನ್ನು ಇಟ್ಕೊಂಡು ಬೋಯಿಂಗ್ 787 ವಿಮಾನ ಪತನಕ್ಕೆ ಕ್ಯಾಪ್ಟನ್ ಸ್ಟೀವ್ ಸಂಭಾವ್ಯವಾದ 3 ಕಾರಣಗಳನ್ನು ನೀಡ್ತಾರೆ. ಮೊದಲನೇದು ವಿದ್ಯುತ್ ವೈಫಲ್ಯ, ಎರಡನೇದು 2 ಇಂಜಿನ್ಗಳ ವೈಫಲ್ಯ, ಮೂರನೇದು ಹೈಡ್ರಾಲಿಕ್ ವೈಫಲ್ಯ. 2 ಇಂಜಿನ್ಗಳು ಏಕಕಾಲದಲ್ಲಿ ನಿಷ್ಕ್ರಿಯಗೊಂಡಿದ್ದರಿಂದ ವಿಮಾನಕ್ಕೆ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯವಾಗದೆ ಪತನವಾಗಿರಬಹುದು. ಈ ಪತನವು ಲಿಫ್ಟ್ ನಷ್ಟದಿಂದ ಸಂಭವಿಸಿರಬಹುದು. ಅಂದರೆ ವಿಮಾನದ ರೆಕ್ಕೆಗಳಿಂದ ಸಾಕಷ್ಟು ಗಾಳಿಯನ್ನು ಪಡೆಯದ ಕಾರಣ ಸಂಭವಿಸಿರಬಹುದು ಅಂತ ಕ್ಯಾಪ್ಟನ್ ಹೇಳ್ತಾರೆ. ಸ್ಟೀವ್ ಪ್ರಕಾರ ವಿಮಾನ ಲಿಫ್ಟ್ ಆಗೋದಕ್ಕೆ ಸಾಕಷ್ಟು ಶಕ್ತಿಯನ್ನು ಹೊಂದಿರಲಿಲ್ಲ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅವ್ರು ಹೇಳ್ತಾರೆ ಪೈಲಟ್ಗಳು ಫ್ಲಾಪ್ ಹಾಕೋದಕ್ಕೆ ಮರ್ತಿರಬಹುದು ಅಂತ. ವಿಮಾನ ಟೇಕ್ ಆಫ್ಗೂ ಮೊದಲು ಕೆಲವು ವಿಶೇಷ ತಾಂತ್ರಿಕ ಸೆಟ್ಟಿಂಗ್ಗಳನ್ನು ಮಾಡಬೇಕಾಗುತ್ತೆ. ಈ ಸೆಟ್ಟಿಂಗ್ ಅತ್ಯವಶ್ಯಕವಾಗಿದೆ. ಅದರಲ್ಲಿ ಮುಖ್ಯವಾದದ್ದು ಈ ಫ್ಲಾಪ್ಗಳನ್ನು ಕಡಿಮೆ ಮಾಡೋದು. ಫ್ಲಾಪ್ಗಳು ವಿಮಾನದ ರೆಕ್ಕೆಗಳ ಭಾಗಗಳಾಗಿರುತ್ತೆ. ಈ ಫ್ಲಾಪ್ ಟೇಕ್ ಆಫ್ ಸಮಯದಲ್ಲಿ ಲಿಫ್ಟನ್ನು ಹೆಚ್ಚು ಮಾಡುತ್ತೆ. ಕ್ಯಾಪ್ಟನ್ ಸ್ಟೀವ್ ಪ್ರಕಾರ ಪೈಲಟ್ಗಳು ಫ್ಲಾಪ್ಗಳನ್ನು ಹಾಕೋದಕ್ಕೆ ಮರ್ತಿದಾರಂತೆ.
ಆಗ ವಿಮಾನವು ಗಾಳಿಯಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ದೊಡ್ಡ ಕಾರಣವನ್ನು ಕೊಡ್ತಾರೆ, ಅದು ನಿಜಕ್ಕೂ ಹಾಸ್ಯಾಸ್ಪದ ಅನಿಸ್ಬಿಡ್ತು. ತಪ್ಪಾದ ಲಿವರನ್ನು ಪೈಲಟ್ ಎಳೆದಿರಬಹುದು ಅಂತ. ಇದು ಸ್ಟೀವ್ ಹೇಳಿರೋ ಇನ್ನೊಂದು ಕಾರಣ. ಪೈಲಟ್ ತಪ್ಪಾಗಿ ಮತ್ತು ತಪ್ಪು ಲಿವರನ್ನು ಎಳೆದಿರೋದಕ್ಕೆ ಹೀಗಾಗಿರಬಹುದು. ಅಂದರೆ ಸ್ಟೀವ್ ಪ್ರಕಾರ ವಿಮಾನ ಟೇಕ್ ಆಫ್ ಆದ ತಕ್ಷಣ ಸಹ ಪೈಲಟ್ ಏನಿದ್ದಾರೆ ಅವರು ವಿಮಾನವು ಗಾಳಿಯಲ್ಲಿ ಮೇಲಕ್ಕೆತ್ತಿದೆ ಅಂತ ಹೇಳ್ತಾರೆ. ಇದಾದ ನಂತರ ಪೈಲಟ್ ಗೇರ್ ಅಪ್ ಅಂತ ಹೇಳ್ತಾರೆ. ಆಗ ಸಹ ಪೈಲಟು ತಪ್ಪಾಗಿ ಗೇರ್ ಬದಲಿಗೆ ಫ್ಲಾಪ್ಗಳೊಂದಿಗೆ ಹ್ಯಾಂಡಲನ್ನು ಎಳೆದಿರುವಂತಹ ಸಾಧ್ಯತೆ ಇದೆ. ಇದು ಸ್ಟೀವ್ನ ವಾದ. ಇಷ್ಟೆಲ್ಲ ಹೇಳಿದ ನಂತರ ಕೊನೆಯಲ್ಲಿ 2 ಇಂಜಿನ್ ಫೇಲ್ ಆಗಿದ್ದಕ್ಕಿದಾಗಿರಬಹುದು ಅಂತಲೂ ಸ್ಟೀವ್ ಹೇಳ್ತಾರೆ. ವೀಕ್ಷಕರೇ, ಇಲ್ಲಿ ಹೀಗಾಗಿರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸೋದ್ರಲ್ಲಿ ಖಂಡಿತ ತಪ್ಪೇನಿಲ್ಲ. ಆದರೆ ಇಲ್ಲಿ ಸ್ವಯಂ ಘೋಷಿತ ಏವಿಯೇಷನ್ ತಜ್ಞ ಸ್ಟೀವ್ ಇಲ್ಲಿ ಭಾರತೀಯ ಪೈಲಟ್ಗಳಿಗೆ ಏನೇನೂ ಗೊತ್ತಿಲ್ಲ, ಅವರು ದಡ್ರು ಅನ್ನೋ ಹಾಗೆ ಮಾತಾಡ್ಬಿಡ್ತಾರೆ. ಭಾರತೀಯ ಪೈಲಟ್ಗಳನ್ನು ಅವಮಾನ ಮಾಡ್ತಾರೆ. ದುರಂತ ಅಂದರೆ ಭಾರತದಲ್ಲಿ ಇಷ್ಟೆಲ್ಲ ತಜ್ಞರುಗಳಿದ್ದರೂ ಕೂಡ ರಾಜ್ದೀಪ್ ಸರ್ದೇಸಾಯಿ ಅಂತವರು ಈತನನ್ನು ಲೈವ್ನಲ್ಲಿ ಕೂರಿಸಿ ಡಿಸ್ಕಷನ್ ಮಾಡ್ತಾರೆ. ಭಾರತದಲ್ಲಿ ಈ ಸ್ಟೀವ್ಗಿಂತ ದೊಡ್ಡ ಪೈಲಟ್ಗಳಿದ್ದಾರೆ, ದೊಡ್ಡ ತಜ್ಞರಿದ್ದಾರೆ. ಆದರೂ ಈ ಮುಟ್ಟಾಳನೆ ಬೇಕಿತ್ತ? ವೀಕ್ಷಕರೇ, ಈ ವಿಡಿಯೋದಲ್ಲಿ ಫ್ಲಿಪ್ನ ಅಡ್ಜಸ್ಟ್ಮೆಂಟ್ ಹಾಗೂ ಮಿಲ್ಸ್ನ ಅಡ್ಜಸ್ಟ್ಮೆಂಟ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂದರೆ ಪೈಲಟ್ ವಿಮಾನವನ್ನು ಫ್ಲೈ ಮಾಡುವ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ, ಆದರೆ ವೀಲ್ಸ್ ಒಳಗೆ ಹೋಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಈ ಫ್ಯಾನ್ ಓಪನ್ ಆಗಿದೆ. ಇದು ಅಸಲಿ ಸತ್ಯ. ಸೊ ಇಲ್ಲಿ ಪೈಲಟ್ಗಳ ತಪ್ಪು ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿವರೆಗಿನ ಅಪ್ಡೇಟ್ಸ್ಗಳ ಪ್ರಕಾರ ಈ ರ್ಯಾಟ್ ನೇತಾಡ್ತಿದೆ ಅಂದರೆ ಹೈಡ್ರಾಲಿಕ್ಕಿಗೆ ಪವರ್ ಸಿಗ್ತಾ ಇಲ್ಲ ಅನ್ನೋದು ಅರ್ಥ. ಹಾಗೆ ಇಲ್ಲಿ ಪೈಲಟ್ಗಳಿಗೆ ಒಂದು ನಿಯಮ ಅನ್ನೋದಿದೆ. ಅವರು ಪೂರ್ತಿ ರನ್ವೇಯನ್ನು ಬಳಸೋ ಹಾಗಿಲ್ಲ. ಒಂದು ಜಾಗ ಇರುತ್ತೆ, ಅಲ್ಲಿ ಅವರು ವಿಮಾನದ ವೀಲ್ಗಳನ್ನು ಮೇಲೆತ್ತಬಹುದು. ಈ ಜಾಗದಲ್ಲಿ ಏನಾದರೂ ಆ ವೀಲನ್ನು ಎತ್ತೋಕ್ಕಾಗ್ತಿಲ್ಲ, ಎಂಡ್ ತನಕ ಹೋಗಬೇಕಾಗಿದೆ ಅಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತಲೇ ಅರ್ಥ. ಆದರೆ ಇಲ್ಲಿ ಸ್ಟೀವ್ ಭಾರತದ ಪೈಲಟ್ಗಳ ಸಾಮರ್ಥ್ಯದ ಬಗ್ಗೆನೇ ಪ್ರಶ್ನೆ ಮಾಡ್ತಾನೆ. ಇಂತಹ ಟಿಕ್ ಟಾಕ್ ಸ್ಟಾರನ್ನು ರಾಜ್ದೀಪ್ ಸರ್ದೇಸಾಯಿ ಅಂತಹ ಪತ್ರಕರ್ತರು ಸ್ಟುಡಿಯೋಗೆ ಕರೆಸಿ ಮಾತಾಡಿಸ್ತಾರೆ. ಇದು ನಮ್ಮ ದೇಶದ ಕರ್ಮ ಅಲ್ವೇ? ವೀಕ್ಷಕರೇ, ಸ್ಟೀವ್ ಕೊಟ್ಟ ಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.